ನಮಸ್ಕಾರ, ಕೆಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಜ್ಯೋತಿ. ಮೊದಲಿಗೆ ಹೆಡ್ಲೈನ್ಸ್. ಗೃಹ ಸಚಿವ ಎಂಬಿ ಪಾಟೀಲ್ ಎಲ್ಲ ಬಿಟ್ಟು ತೀರ್ಥಯಾತ್ರೆ ಹೋಗಲಿ. ಪ್ರತ್ಯೇಕ ಲಿಂಗಾಯತ ಧರ್ಮ ಹೋರಾಟ ಮೂಲಕ ಎಂಬಿ ಪಾಟೀಲ್ ಧರ್ಮದ್ರೋಹ ಮಾಡಿದ್ದಾರೆ. ಬಿಜೆಪಿಯ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ವಾಗ್ದಾಳಿ. ಒಂದು ಲಕ್ಷ ಮತಗಳ ಅಂತರದಿಂದ ಸುನೀತಾ ಚೌಹಾಣ್ ಗೆಲುವು. ಗೃಹ ಸಚಿವ ಎಂಬಿ ಪಾಟೀಲ್ ವಿಶ್ವಾಸ. ಅಪಾರ ಬೆಂಬಲಿಗರೊಂದಿಗೆ ಉಮೇದುವಾರಿಕೆ ಸಲ್ಲಿಸಿದ ಸುನೀತಾ ಚೌಹಾಣ್. ನಗರದ ಸಿದ್ದೇಶ್ವರ ದೇವಸ್ಥಾನದಿಂದ ಭಾರಿ ಜನ ಮಹೋತ್ಸವದಿಂದ ಡಿಸಿ ಕಚೇರಿಗೆ ಆಗಮಿಸಿ ನಾಮಪತ್ರ ಸಲ್ಲಿಕೆ. ಪಕ್ಷೇತರ ಅಭ್ಯರ್ಥಿಯಾಗಿ ಶ್ರೀ ದಾದಾಸಾಹೇಬ್ ಸಿದ್ದಪ್ಪ ಬಗಾಯತ್. ಜಿಲ್ಲಾಧಿಕಾರಿಗೆ ನಾಮಪತ್ರ ಸಲ್ಲಿಕೆ. ತಡವಲ್ಗ ಗ್ರಾಮದಲ್ಲಿ ನೀರಿಗೆ ಹಾಹಾಕಾರ. ಪಂಚಾಯಿತಿಗೆ ಬೀಗ ಜಡಿದು ಗ್ರಾಮಸ್ಥರಿಂದ ಪ್ರತಿಭಟನೆ. ಸಮರ್ಪಕ ಟ್ಯಾಂಕರ್ ನೀರು ಪೂರೈಕೆಗೆ ಆಗ್ರಹ. ಪೋಷಕರಲ್ಲಿ ಮತದಾನ ಜಾಗೃತಿ ಮೂಡಿಸಲು ಚರ್ಚಾ ಶಾಲಾ ಮಕ್ಕಳ ಮೂಲಕ ಪತ್ರ ಚಳವಳಿಗೆ ಚಾಲನೆ. ನ್ಯೂಸ್ ಇನ್ ಡೀಟೇಲ್ಸ್. ಗೃಹ ಸಚಿವ ಎಂಬಿ ಪಾಟೀಲ್ ಎಲ್ಲ ಬಿಟ್ಟು ತೀರ್ಥಯಾತ್ರೆಗೆ ಹೋಗಲಿ ಅಂತ ಮುದ್ದಿಬಿಹಾಳ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ವ್ಯಂಗ್ಯ ಮಾಡಿದರು. ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಪ್ರತ್ಯೇಕ ಲಿಂಗಾಯತ ಹೋರಾಟ ಮೂಲಕ ಸಚಿವ ಎಂಬಿ ಪಾಟೀಲ್ ಧರ್ಮದ್ರೋಹ ಮಾಡಿದ್ದಾರೆ. ಅವರು ಧರ್ಮ ಒಡೆಯುವ ಕೆಲಸ ಮಾಡಿದ್ದಾರೆ. ಚುನಾವಣೆ ಟೈಮ್ನಲ್ಲಿ ಬೇಡ, ಇದನ್ನ ಇಲ್ಲಿಗೆ ಬಿಟ್ಟು ಬಿಡಿ ಅಂತ ಕೈ ಮುಗಿಯುತ್ತಾರೆ ಎಂದು ಹೇಳಿದರು. ಗೃಹ ಸಚಿವ ಎಂಬಿ ಪಾಟೀಲ್ ಎಲ್ಲ ಬಿಟ್ಟು ತೀರ್ಥಯಾತ್ರೆ ಹೋಗಲಿ ಅಂತ ಮುದ್ದಿಬಿಹಾಳ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ವ್ಯಂಗ್ಯ ಮಾಡಿದ್ದಾರೆ. ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಪ್ರತ್ಯೇಕ ಲಿಂಗಾಯತ ಹೋರಾಟ ಮೂಲಕ ಸಚಿವ ಎಂಬಿ ಪಾಟೀಲ್ ಧರ್ಮದ್ರೋಹ ಮಾಡಿದ್ದಾರೆ. ಅವರು ಧರ್ಮ ಒಡೆಯುವ ಕೆಲಸ ಮಾಡಿದ್ದಾರೆ. ಚುನಾವಣೆ ಟೈಮ್ನಲ್ಲಿ ಬೇಡ, ಇದನ್ನ ಇಲ್ಲಿಗೆ ಬಿಟ್ಟು ಬಿಡಿ ಅಂತ ಕೈ ಮುಗಿತಿದ್ದಾರೆ. ಇನ್ನು ಧರ್ಮದ್ರೋಹ ಮಾಡಿದವರು ತೀರ್ಥಯಾತ್ರೆ ಮಾಡಿ ಪಾಪ ಕಳೆದುಕೊಳ್ಳಲಿ ಅಂತ ವಾಗ್ದಾಳಿ ನಡೆಸಿದರು. ಇನ್ನೊಂದು ಬಹಳ ದೊಡ್ಡದು ದುರೋಧ ಕೆಲಸ ನಡೀತು ಹಿಂದಿನ ಸಂದರ್ಭದಲ್ಲಿ, ತಮ್ಮ ನೇತೃತ್ವದಲ್ಲಿ ನಡೀತು. ಈಗ ಇಬ್ಬರು ರಿಟೈರ್ಡ್ ಆಗ್ತಾರೆ. ಒಬ್ರು ಸನ್ಯಾಸಿ ಅಲ್ವಾ, ಸನ್ಯಾಸಿ ತಾನೆ ರಿಟೈರ್ಡ್ ಆಗ್ಬೇಕು. ಅದೇನ್ ಮಾಡ್ಬೇಕು, ಧರ್ಮ ಸ್ಥಾಪನೆ ಮಾಡ್ಬೇಕು. ಮಠ ಕಟ್ಕೊಂಡಿರೋನು ಅವನು ಬೇಡ, ಇದು ರಾಜಕಾರಣ, ಅಧಿಕಾರ, ಕಾಮ, ಕ್ರೋಧ, ಮದ ಎಲ್ಲವನ್ನು ಬಿಟ್ಟು ಮಾಡ್ತಿರ್ತಾರೆ. ನಾ ಮೊನ್ನೆ ನೋಡಿದೆ, ನಿನ್ನೆ ಪಾಪ ಅವ್ರು ಹೇಳ್ತಾ ಇದ್ರು, ಲಿಂಗಾಯತು ವೀರಶೈವ ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ ಸ್ವಾಮಿ, ಬಿಟ್ಬಿಡಿ, ನನ್ನ ತಪ್ಪಾಯ್ತು ಬಿಟ್ಬಿಡಿ ಅಂತ ಕೇಳ್ತಾ ಇದ್ರು. ಸ್ವಾಮಿ ನಮ್ಮನ್ನು ಬಿಟ್ಬಿಡಿ, ತಪ್ಪಾಯ್ತು. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಕ್ಷಮೆ ಕೇಳ್ತಾನೆ, ಇನ್ನೊಂದ್ ಕಡೆ ಎಂ ಬಿ ಪಾಟೀಲ್ರು ಬಿಟ್ಬಿಡಿ ಸ್ವಾಮಿ, ಅದನ್ನ ತಪ್ಪಾಯ್ತು ಬಿಟ್ಬಿಡಿ. ಯಾಕೆ ಬಿಡ್ಬೇಕಪ್ಪ? ಸಮಾಜ ದ್ರೋಹ ಕೆಲಸ ಅಲ್ವೇನು? ಧರ್ಮ ದ್ರೋಹದ ಕೆಲಸ ಅಲ್ವೇನು? ಸಮಾಜ ಹೊಡಿತಕ್ಕಂಥ ನೀಚ ಕೆಲಸಕ್ಕೆ ನೀವು ಕೈ ಹಾಕ್ಲಿಲ್ವೇನು? ಲಿಂಗಾಯತರು ವೀರಶೈವರು ಅಂತ ಹೇಳಿ ಬೆಂಕಿ ಹಚ್ಚಿ ಅಧಿಕಾರ ಪಡಿತಕ್ಕಂಥ ನೀಚ ಕೆಲಸಕ್ಕೆ ನೀವು ಕೈ ಹಾಕ್ಲಿಲ್ವಾ? ನಿಮ್ಮನ್ನ ಜನ ಕ್ಷಮಿಸ್ಬೇಕಾ? ಯಾಕೆ ಕ್ಷಮಿಸ್ಬೇಕು ನಿಮ್ಮನ್ನ? ಈಗ ಬಿಟ್ಬಿಡಿ, ತಪ್ಪಾಗಿದೆ. ನಾನು ಹೊರಟೆ ಅವ್ರದ್ದು ನೋಡಿದೆ, ಯಾರು ಬಿಟ್ಬಿಡಿ, ಯಾಕೆ ಯಾಕೆ ಬಿಡಬೇಕು? ನೀವೇನಾದರೂ ಇದರಿಂದ ಪಶ್ಚಾತ್ತಾಪ ಆಗಿದ್ರೆ ನೀವು ಮೊದಲು ರಾಜಕಾರಣದ ನಿವೃತ್ತಿ ಹೊಂದಿ ಒಂದು ಮಠ ಕಟ್ಕೊಂಡು ಸನ್ಯಾಸಿಯಾಗಿ ಧರ್ಮ ಸ್ಥಾಪನೆಗೋಸ್ಕರವಾಗಿ ತೀರ್ಥಯಾತ್ರೆಗೆ ಹೋದ್ರೆ ಜನ ಮೆಚ್ಚುತ್ತಾರೆ. ಜಿಗಜಿಣಿಯವರು ನಿವೃತ್ತಿ ಆಗೋದ್ರಿಂದ ಜನ ಬಯಸೋದಿಲ್ಲ. ಈಗಾಗಲೇ ನಿಮ್ ತಂದೆಯವರಾದ್ಮೇಲೆ ನೀವಾದ್ಮೇಲೆ ನಿಮ್ಮ ಮಗನ್ ರೆಡಿ ಮಾಡಿಲ್ವೇ? ಓಡಾಡ್ತಾ ಇಲ್ವೇ? ಬಹುಶಃ ನನಗನ್ನಿಸ್ತದೆ ಈಗ ನಿಮ್ಮ ಮಗನೇ ನಿಮ್ಮನ್ನು ನಿವೃತ್ತಿ ಕೇಳಬಹುದೇನೋ ನಾಳೆ. ಸಾಕ್ ಬಿಡಪ್ಪ, ನನ್ಗೆ ವಯಸ್ಸಾಗಿದೆ 25 ವರ್ಷ, ನಾನು ರೆಡಿಯಾಗಿದ್ದೀನಿ ಚುನಾವಣೆಯಲ್ಲಿ ನಿಲ್ಲೋದಕ್ಕೆ, ನೀನು ರಿಟೈರ್ಡ್ ಆಗು ಅಂತ ಕೇಳ್ಬೋದು. ಅದೇ ಅಂತ ಹೇಳ್ತಾರೆ. ಸೊ ಹೂ ಈಸ್ ರೆಡಿ ನಾವು? ನೀವು ಬಂದ್ರಿ, ನಿಮ್ ತಮ್ಮ ಬಂದಿದ್ದಾರೆ, ಈಗ ನಿಮ್ ಮಗನೂ ರೆಡಿ ಮಾಡ್ತಾ ಇದ್ದೀರಿ.
ಯಾರು ನಿವೃತ್ತಿ ಆಗ್ಬೇಕು? ಎಂ ಬಿ ಪಾಟೀಲ್ ನೀವು ನಿವೃತ್ತಿ ಆಗ್ಬೇಕಾ ಅಥವಾ ಜಗಜಿಂಗಿ ಅವರು ನಿವೃತ್ತಿ ಆಗ್ಬೇಕಾ? ನಿಮಗೆ ಅತ್ಯಂತ ಪ್ರಬಲವಾದಂತ ಖಾತೆ ಕೊಟ್ಟಾಗಲೂ ಕೂಡ ಈ ಜಿಲ್ಲೆಗೆ ದೊಡ್ಡ ದ್ರೋಹ ಆಗಿರತಕ್ಕಂಥದ್ದು ನಿಮ್ಮಿಂದ. ಒಂದ್ ವೇಳೆ ನಾನೇನಾದ್ರೂ ನೀರಾವರಿ ಮಂತ್ರಿ ಆಗಿದ್ರೆ ಐ ಶುಡ್ ಹ್ಯಾವ್ ಥ್ರೋನ್ ಮೈ ರೆಸಿಗ್ನೇಷನ್ ಅಂಡ್ ಗೆಟ್ ಔಟ್ ಫ್ರಮ್ ದಿ ಕ್ಯಾಬಿನೆಟ್. ನನ್ನ ಜನರಿಗೋಸ್ಕರ ಅದನ್ನು ನಾನು ರಾಜೀನಾಮೆ ಬಿಸಾಕ ಹೊರಗೆ ಬರ್ತಿದ್ದೇನೆ. ನಿಮ್ ಕಾಂಟ್ರಾಕ್ಟರ್ಗಳನ್ನ ಪ್ರೊಟೆಕ್ಟ್ ಮಾಡಕ್ ನಿಂತ್ಕೊಂತಿರ್ಲಿಲ್ಲ. ನಿನ್ನೆ ನಾನು ನೋಡಿದೆ ಅವ್ರ ಹೇಳಿಕೆನ, ಏನಂದ್ರೆ ಜಿಗಜಿಣಿ ಅವರಿಗೆ ನಿವೃತ್ತಿ ಆಗ್ತಕ್ಕಂಥ ಸಮಯ ಬಂದಿದೆ ಅಂತ ಹೇಳಿದ್ದಾರೆ. ಯಾವಾಗ ಆದ್ಮೇಲೆ ಹೇಳ್ತೀರಿ? ಯಾರನ್ನ ಪಕ್ಕದಲ್ಲಿ ನಿಂದಿರ್ಸ್ಕೊಂಡು ಹೇಳ್ತಾ ಇದ್ದೀರಿ? ಯಾರು ನಿಮ್ ಪಕ್ಕ ಯಾರಿದ್ರು? ಒಬ್ರು 84 ವರ್ಷದ ಯುವಕ, ಇನ್ನೊಬ್ಬ 79 ವರ್ಷದ ಯುವಕ. ಆ ಇಬ್ಬರನ್ನ ಯುವಕರನ್ನ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಜಿಗಜಿಣಿಗೆ ಅವ್ರು ನಿವೃತ್ತಿ ಆಗ್ಬೇಕು ಅಂತ ಹೇಳ್ತೀರಲ್ಲ. ಜಿಗಜಿಣಿ ಅವ್ರ ವಯಸ್ಸೆಷ್ಟು ಗೊತ್ತಾ? 60. ಈಗ ಯಾಕೆ ನಿವೃತ್ತಿ ಆಗ್ಬೇಕು? ನಿಮ್ಮ ಮೈತ್ರಿಯ ಮಹಾನ್ ನಾಯಕರು 89 ವರ್ಷ. ಯಾರಾಗ್ಬೇಕು ನಿವೃತ್ತಿ ಇವಾಗ? ಎಂ ಬಿ ಪಾಟೀಲ್ ಹೇಳ್ಬೇಕು. ಜಿಗಜಿಣಿ ಅವರು ಕೊಡುಗೆ ಬಗ್ಗೆ ಮಾತಾಡ್ತಾರೆ. ಜಿಗಜಿಣಿಗೆ ಅವರು ಬಂಗಾರ ಚಮಚ ಉಟ್ಕೊಂಡು ಬಂದಿರೋರಲ್ಲ. ಎಂ ಬಿ ಪಾಟೀಲ್ರೆ, ಇವತ್ತು ನೀವು ಗೃಹ ಮಂತ್ರಿ, ಆದ್ರೆ ಅವತ್ತೇ ಜಿಗಜಿಣಿ ಅವರು ಗೃಹ ಮಂತ್ರಿ. ಇದನ್ನ ನೆನಪಿರಲಿ. ಕಾಂಗ್ರೆಸ್ ಗಾಂಧಿಗಳೆಲ್ಲ ನಕಲಿ ಗಾಂಧಿಗಳು. ಅವರು ಸುಳ್ಳು ಹೇಳಿಕೊಂಡು ರಾಜಕೀಯ ಮಾಡುತ್ತಿದ್ದಾರೆ. ದೇಶದ ಜನರನ್ನ ಯಾಮಾರಿಸುತ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ಕುಟುಂಬ ರಾಜಕಾರಣ ಎಲ್ಲಿ ಮೀರಿದೆ. ಮೋದಿ ಆಡಳಿತದಲ್ಲಿ ಉಗ್ರರು ಬಂದೂಕು ಹಿಡಿದು ನಾಗರಿಕರ ಮೇಲೆ ದಾಳಿ ಮಾಡಲು ಸಾಧ್ಯವಾಗಿಲ್ಲ ಅಂತ ಇದೇ ವೇಳೆ ಶಾಸಕ ನಡಹಳ್ಳಿ ಹೇಳಿದರು. ವಿಜಯಪುರ ಜಿಲ್ಲೆಯಲ್ಲೂ 3 ಎತ್ತುಗಳಿವೆ. ಒಂದು ಕಳ್ಳೆತ್ತು, ಮತ್ತೊಂದು ಟಕ್ಕೆತ್ತು, ಇನ್ನೊಂದು ವಸೂಲಿ ಎತ್ತು ಎಂದು ಶಾಸಕ ಎಸ್ ಪಾಟೀಲ್ ಜಿಲ್ಲೆಯ 3 ಸಚಿವರನ್ನ ಪರೋಕ್ಷವಾಗಿ ಕುಟುಕಿದರು. ಜಿಲ್ಲೆಯಿಂದ ಗೃಹ ಸಚಿವ ಎಂ ಬಿ ಪಾಟೀಲ್, ಆರೋಗ್ಯ ಸಚಿವ ಶಿವಾನಂದ ಪಾಟೀಲ್, ತೋಟಗಾರಿಕೆ ಸಚಿವ ಎಂಸಿ ಮನಗೂಳಿ ಅವರನ್ನ ಟಾರ್ಗೆಟ್ ಮಾಡಿ ಎತ್ತುಗಳಿಗೆ ಹೋಲಿಸಿದರು. ಇಲ್ಲಿ ಜೋಡೆತ್ತಲ್ಲ, ಒಂದು ಕಳ್ಳೆತ್ತು, ಇನ್ನೊಂದು ಟಕ್ಕೆತ್ತು, ಇನ್ನೊಂದು ವಸೀಲಿ ಎತ್ತು. ಯಾವುದು ಅಂತ ನೀವೇ ಅರ್ಥ ಮಾಡಿ. ಬಿಜಾಪುರದ್ದು 3 ಎತ್ತುಗಳು ನಿನ್ನೆ ಹೇಳಿದ್ದು ಉತ್ತರ ನಮ್ದು 3 ಎತ್ತುಗಳು, ಒಳ್ಳೆ ಮೇಯ ಎತ್ತುಗಳು. ಒಂದು ಕಳ್ಳೆತ್ತು, ಇನ್ನೊಂದು ಟಕ್ಕೆತ್ತು, ಟಕ್ ಅಂದ್ರೆ ಗೊತ್ತಲ್ಲ, ಇನ್ನೊಂದು ವಸೀಲಿ ಎತ್ತು. ಇಲ್ಲ, 3 ಎತ್ತುಗಳು ಇರೋದಿಲ್ಲ ಜಿಲ್ಲೆನಲ್ಲಿ. ಅದನ್ನ ನೆಕ್ಸ್ಟ್ ಎಲ್ಲ ಒಂದೇ ಸರಿ ಹೇಳಿದ್ರೆ ಹಂಗೆ. ಇನ್ನು 3 ದಿನಕ್ಕೆ ಮತ್ತಿನ್ನೊಂದು ಪ್ರೆಸ್ ಮೀಟ್ ಮಾಡ್ತೇನೆ. ಅವಾಗ ಅದಕ್ಕೆಲ್ಲ ಡಿಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತೇನೆ. ವಿತ್ ಸಾಕ್ಷಿ ಸಮೇತ ಬೇಕಂದ್ರೆ ಕೊಡ್ತೇನೆ. ಇದು ಇವತ್ತಿನ ಪರಿಸ್ಥಿತಿ. ವಿಜಯಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಪಕ್ಷದ ಅಭ್ಯರ್ಥಿಯನ್ನು ಎಲ್ಲರೂ ಒಗ್ಗಟ್ಟಾಗಿ ಡಾಕ್ಟರ್ ಸುನೀತಾ ಚೌಹಾಣ್ ಅವರನ್ನು ಗೆಲ್ಲಿಸುವುದಾಗಿ ಎಂದು ಗೃಹ ಸಚಿವ ಎಂ ಬಿ ಪಾಟೀಲ್ ಹೇಳಿದರು. ನಾಮಪತ್ರ ಸಲ್ಲಿಕೆ ಬಳಿಕ ಮೈತ್ರಿ ನಾಯಕರು ನಗರದ ಬಸವ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜಿಲ್ಲಾ ಮಟ್ಟದಲ್ಲಿ ಕಾಂಗ್ರೆಸ್ ಜೆಡಿಎಸ್ ನಡುವೆ ಭಿನ್ನಾಭಿಪ್ರಾಯವಿಲ್ಲ. ಕನಿಷ್ಠ 1 ಲಕ್ಷ ಮತಗಳ ಅಂತರದಿಂದ ಗೆಲ್ಲಿಸಲಾಗುವುದು. ನಮ್ಮೆಲ್ಲ ನಾಯಕರು ಸೇರಿ ದೋಸ್ತಿ ಅಭ್ಯರ್ಥಿಯನ್ನ ಗೆಲ್ಲಿಸಲಾಗುವುದು ಎಂದು ತಿಳಿಸಿದರು. ಇದೇ ವೇಳೆ ಕೇಂದ್ರ ಸಚಿವ ರಮೇಶ್ ಜಿಗಜಿಣಗಿ ವಿರುದ್ಧ ವಾಗ್ದಾಳಿ ನಡೆಸಿದ ಗೃಹ ಸಚಿವ ಎಂ ಬಿ ಪಾಟೀಲ್, ಜಿಗಜಿಣಗಿ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ. ಹಾಗಾಗಿ ಜನರು ಜಿಲ್ಲೆಯಲ್ಲಿ ಜಿಗಜಿಣಗಿ ಅವರನ್ನು, ದೇಶದಲ್ಲಿ ಮೋದಿ ಅವರನ್ನು ಬದಲಾಯಿಸುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಬಿಜೆಪಿ ಅಭ್ಯರ್ಥಿಗಳಾದಂಥ ಮಾಜಿ ಕೇಂದ್ರ ಸಚಿವರು ನಾಮಪತ್ರ ಸಲ್ಲಿಸುವುದನ್ನು ತಾವು ನೋಡಿದಿರಿ. ಇಂದು ಸಹೋದರಿ ಶ್ರೀಮತಿ ಸುನೀತಾ ದೇವಾನಂದ್ ಚೌಹಾಣ್ ಅವರು ನಾಮಪತ್ರ ಸಲ್ಲಿಕೆ ಒಂದು ಕಾರ್ಯಕ್ರಮ ಅಂತ ನೋಡಿದ್ದೀರಿ. ಬಹುಶಃ ಅದರ ಒಂದು 20 ಪಟ್ಟು ಇವತ್ತು ಜನ ಇಲ್ಲಿ ನಾಮಪತ್ರ ಸಲ್ಲಿಕೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಇವತ್ತು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ನಾವು ಕಂಡಿದ್ದೀರಿ. ಎರಡನೇದಾಗಿ, ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಇರೋದ್ರಿಂದ ಏನು 10 ತಿಂಗಳಿಂದ ಈ ಜಾತೀಯವಾದಿ ಪಕ್ಷ ಬಿಜೆಪಿಯನ್ನ ದೂರ ಇಡಬೇಕು ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಅಂತ ರಾಹುಲ್ ಗಾಂಧಿ ಅವರು
ತೀರ್ಮಾನದಂತೆ ನಾವು ಕುಮಾರಸ್ವಾಮಿ ಅವರನ್ನ ಜಾತ್ಯತೀತ ಜನತಾ ದಳದ ನಾಯಕರನ್ನ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇವತ್ತೊಂದು ದಿವಸ ನಾವು 80 ಸೀಟ್ಗಳನ್ನು ಪಡೆದುಕೊಂಡಿದ್ರು ಕೂಡ ಒಂದು ಇಲ್ಲಿಂದ ಒಂದು ಸಂದೇಶ ಹೋಗಬೇಕು ಕರ್ನಾಟಕದಿಂದ ಅಂತ ಹೇಳಿ ಕುಮಾರಸ್ವಾಮಿ ಅವರು ಜಾತ್ಯತೀತ ದಳಕ್ಕೆ ಇವತ್ತು ದಿವಸ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡುವ ಮೂಲಕ ಒಂದು ಹೊಸ ಅಧ್ಯಾಯವನ್ನು ಇವತ್ತು ದಿವಸ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಪ್ರಾರಂಭ ಮಾಡಿರುವಂತದ್ದು. ಸಮ್ಮಿಶ್ರ ಸರ್ಕಾರ ಅಂದಲೇ ಸ್ವಲ್ಪ ಸಾಮಾನ್ಯವಾಗಿ ಎರಡೂ ಪಕ್ಷದ ಕಾರ್ಯಕರ್ತರು ಬೆರೆತುಕೊಂಡು ಹೋಗಬೇಕಾಗ್ತದೆ, ಸ್ವಲ್ಪ ಸಮಯ ಕೂಡ ಬೇಕಾಗ್ತದೆ. ಅದೆಲ್ಲವನ್ನ ಕೂಡ ಇವತ್ತು ದಿವಸ ನಾವು ದಾಟಿ ಈಗ ತಮಗೆ ವಿಶೇಷವಾಗಿ ತಮ್ಮೆಲ್ಲರಲ್ಲಿ ಇವತ್ತು ದಿವಸ ಒಂದು ಮಾಧ್ಯಮದ ಸ್ನೇಹಿತರಲ್ಲಿ ಮತ್ತು ಜನತೆಯಲ್ಲಿ ಏನಪ್ಪಾ ಇವತ್ತು ನಾಮಪತ್ರ ಸಲ್ಲಿಕೆ ಇದೆ, ಆ ನಾಮಪತ್ರ ಸಲ್ಲಿಕೆಯಲ್ಲಿ ಇವತ್ತು ದಿವಸ ಕಾಂಗ್ರೆಸ್ ಮತ್ತು ಜಾತ್ಯತೀತ ದಳದವರು ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ದಿವಸ ಬರ್ತಾರಾ ಅಂತ ಹೇಳಿ ಇವತ್ತು ದಿವಸ ಕಾರ್ಯಕರ್ತರು ನಾಯಕರು ಅಂತ ಹೇಳಿ ಎಲ್ಲರ ಮುಂದೆ ಒಂದು ಪ್ರಶ್ನೆ ಇತ್ತು. ಬಹುಶಃ ಆ ಪ್ರಶ್ನೆಗೆ ಇವತ್ತು ದಿವಸ ಉತ್ತರ ಸಿಕ್ಕಿದೆ. ಇವತ್ತು ದಿವಸ ಇವತ್ತು ಎಲ್ಲ ಮನಗೂಳಿಯವರು ಹಿರಿಯರ ಮನಗೂಳಿಯವರ ನೇತೃತ್ವದಲ್ಲಿ ನಾನು, ಶಿವಾನಂದ ಪಾಟೀಲ್ರು, ಯಶವಂತರಾಯಗೌಡರು, ನಾಡಗೌಡರು, ರಾಜು ಅಲ್ಗೂರವರು, ಕಟಕಗೊಂಡವರು, ಪ್ರಕಾಶ್ ರಾಠೋಡ್ ಅವರು, ಮುಷ್ರೀಫ್ ಅವರು ಎಲ್ಲರೂ ಮತ್ತು ಜಾತ್ಯತೀತ ಜನತಾ ದಳದ ಎಲ್ಲ ನಾಯಕರು ಮತ್ತು ಕಾರ್ಯಕರ್ತರು ಎಲ್ಲ ನಮ್ಮ ಎಲ್ಲಾ ಬ್ಲಾಕ್ ಅಧ್ಯಕ್ಷರು ಕೂಡ ಇವತ್ತು ದಿವಸ ಭಾಗವಹಿಸಿದ್ರು. ಎರಡೂ ಪಕ್ಷದ ಅವರು ಪಕ್ಷದ ತಾಲೂಕಾ ಅಧ್ಯಕ್ಷರುಗಳು ಭಾಗವಹಿಸಿದ್ರು. ಹೀಗಾಗಿ ನಾವು ಒಟ್ಟಾಗಿ ಇವತ್ತು ನಮ್ಮ ಉದ್ದೇಶ ಈ ದೇಶದಲ್ಲಿ ಇವತ್ತು ಏನು 2014ರಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದರೂ ಬಹಳಷ್ಟು ಭರವಸೆಗಳನ್ನ ಇವತ್ತು ದಿವಸ ಕೊಟ್ಟಿರುವಂತಹದ್ದು ಅದೆಲ್ಲವೂ ಕೂಡ ತಮ್ಗೆ ಗೊತ್ತಿದೆ. ಉದಾಹರಣೆಗಾಗಿ ವಿದೇಶದಲ್ಲಿರುವಂತಹ ಕಪ್ಪು ಹಣ ತಂದು ಎಲ್ಲರ ಅಕೌಂಟಿಗೆ 15 ಲಕ್ಷ ರೂಪಾಯಿ 100 ದಿನಗಳಲ್ಲಿ ಹಾಕ್ತೀವಿ ಅಂತ ಹೇಳಿದ್ರು. 5 ವರ್ಷ ಆಯ್ತು, ಅದ್ಯಾವುದೂ ಆಗಲಿಲ್ಲ. ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. 5 ವರ್ಷದಲ್ಲಿ 10 ಕೋಟಿ ಉದ್ಯೋಗ ಸೃಷ್ಟಿ ಆಗಬೇಕಾಗಿತ್ತು. ಆದ್ರೆ ದುರ್ದೈವಶಾತ್ ಇದ್ದಂತ ಉದ್ಯೋಗಗಳು ಕಡಿಮೆ ಆಗಿದ್ದಾವೆ. ಯಾಕಂದ್ರೆ ನೋಟ್ ಬ್ಯಾನ್ ಆದ್ಮೇಲೆ ಬಹಳಷ್ಟು ಉದ್ಯೋಗಗಳು ಹೊರತ ಬಿದ್ದಿದ್ದಾವೆ. ಎಲ್ಲರಿಗೂ ಒಂದು ಕನಸನ್ನ ಬಿತ್ತಿದ್ರು, ಅಚ್ಛೇ ದಿನ ಆಯಗ ಅಂತ ಹೇಳಿ. ಅಚ್ಛೇ ದಿನ ಇವತ್ತು ದಿವಸ ಯುವಕರಿಗೆ ಬರಲಿಲ್ಲ, ರೈತರ ಸಾಲ ಮನ್ನಾ ಆಗಲಿಲ್ಲ. 72,000 ಕೋಟಿ ನಾವು ಯುಪಿಎ ಸರ್ಕಾರದಾಗ ರೈತರ ಸಾಲ ಮನ್ನಾ ಮಾಡಿರುವಂತದ್ದು. ವಿಪಿ ಸಿಂಗ್ ಅವರಿದ್ದಾಗ 10,000 ಕೋಟಿ ರೂಪಾಯಿ ಬಡ್ಡಿ ಮನ್ನಾ ಮಾಡಿರುವಂತದ್ದು. ಎಲ್ಲ ಉದಾಹರಣೆಗಳು ತಮ್ಮ ಮುಂದಿದ್ದಾವೆ. ರೈತರಿಗೆ ಒಳ್ಳೆ ದಿನ ಬರಲಿಲ್ಲ, ನೋಟ್ ಬ್ಯಾನ್ ಮಾಡಿ ಜಿಎಸ್ಟಿ ಸರಿಯಾಗಿ ಇಂಪ್ಲಿಮೆಂಟೇಷನ್ ಮಾಡಲಾರದೆ ವ್ಯಾಪಾರಸ್ಥರಿಗೂ ತೊಂದರೆ ಆಯಿತು, ಸಣ್ಣ ಪುಟ್ಟ ವ್ಯಾಪಾರಗಳಿಗೂ ಬಹಳಷ್ಟು ತೊಂದರೆ ಆಯಿತು. ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡ್ತಿದ್ದು ಯುವಕರಿಗೆ ಇವತ್ತು ನ್ಯಾಯ ಸಿಕ್ಕಲಿಲ್ಲ, ಉದ್ಯೋಗ ಸಿಕ್ಕಲಿಲ್ಲ. ಎಲ್ಲಾ ರಂಗದಲ್ಲಿ ಇವತ್ತು ದಿವಸ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ವಿಫಲಗೊಂಡಿದ್ದಾರೆ. ಮತ್ತೆ ಇಲ್ಲಿ ನಮ್ಮ ಅಭ್ಯರ್ಥಿಗಳು ಕೇಂದ್ರ ಸಚಿವರು, ಅದರಲ್ಲಿ ವಿಶೇಷವಾಗಿ ವಿಜಯಪುರ ಜಿಲ್ಲೆ, ಬರಗಾಲದ ಜಿಲ್ಲೆ, ಹಿಂದುಳಿದ ಜಿಲ್ಲೆ ಹಣೆಪಟ್ಟನ್ನು ಕಟ್ಟಿಕೊಂಡಿದ್ದೀವಿ ನಾವು. ಅದನ್ನು ಅಳಿಸಿ ಹಾಕ್ಲಿಕ್ಕೆ 5 ವರ್ಷ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ನಾನು ನೀರಾವರಿ ಸಚಿವನಾಗಿ ನಮ್ಮ ಪಕ್ಷದ ಎಲ್ಲರೂ ಶಿವಾನಂದ ಪಾಟೀಲ್ರು, ಯಶವಂತರಾಯಗೌಡರು ನಾವೆಲ್ಲರೂ ಕೂಡ ಒಂದು ಪ್ರಯತ್ನವನ್ನು ಉತ್ತರಿಸಿ ಮಾಡಿದ್ದೀವಿ. ಇವರು ಕೇಂದ್ರದ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಸಚಿವರು. ಇಂಡಿ ತಾಲೂಕಾ ಬಹುಶಃ ಅತ್ಯಂತ ಬರಪೀಡಿತ ಪ್ರದೇಶ. ಅಲ್ಲಿ ಭೀಮಾ ನದಿಯಲ್ಲಿ ಇವತ್ತು ನೀರಿನ ಒಂದು ಕೊರತೆ ಇರುವುದರಿಂದ ಕುಡಿ ನೀರಿನ ಅಭಾವ. ಪ್ರತಿ ವರ್ಷ ನಾವು 150-200 ಟ್ಯಾಂಕ್ ಅನ್ನ ಇವತ್ತು ಯಶವಂತರಾಯಗೌಡರು ಇಲ್ಲೇ ಇದ್ದಾರೆ ಶಾಸಕರು. ಇವರು ಕುಡಿಯುವ ನೀರಿನ ಸಚಿವರಾಗಿ, ಕೇಂದ್ರ ಸಚಿವರಾಗಿ ಜಿಲ್ಲೆಗೆ ಏನು ಕೊಡುಗೆ ಕೊಟ್ಟಿದ್ದಾರೆ? ಏನಾದರೂ ಬಹುಹಳ್ಳಿಗಳ ಕುಡಿಯುವ ನೀರು ಯೋಜನೆ 1,000-2,000 ಕೋಟಿ ರೂಪಾಯಿ ಯೋಜನೆಗಳನ್ನೆಲ್ಲ ನಮಗೆ ಕೊಟ್ಟಿದ್ದಾರ? ಕೊಟ್ಟಿಲ್ಲ ಇವತ್ತು ದಿವಸ. ಇವ್ರು ಹೇಳ್ತಾರೆ ನರೇಂದ್ರ ಮೋದಿ ಅವರು ನೋಡಿ ಓಟ್ ಹಾಕ್ರಿ ಅಂತ ಹೇಳಿ. ನರೇಂದ್ರ ಮೋದಿ ಅವರು ಏನ್ ಮಾಡಿದ್ದಾರೆ? ಬರೀ ಮನ್ ಕಿ ಬಾತ್, ಕಾಮ್ ಕಿ ಬಾತ್ ಇಲ್ಲ, ಬರೀ ಮಾತುಗಳನ್ನ ಹೇಳಿದ್ರು. ನರೇಂದ್ರ ಮೋದಿ ಅವರು ವಿಫಲರಾಗಿದ್ದಾರೆ. ನಮ್ಮ ಸಂಸದರು, ಕೇಂದ್ರ ಸಚಿವರಂತರೂ ಬಹುಶಃ 20 ವರ್ಷದ ಅವಧಿಯಲ್ಲಿ ಇವತ್ತು ದಿವಸ ಒಂದೇ ಒಂದು ಪ್ರಶ್ನೆಯನ್ನು ಕೂಡ ಇವತ್ತು ದಿವಸ ಅವರು ಪಾರ್ಲಿಮೆಂಟ್ ನಲ್ಲಿ ಕೇಳಿಲ್ಲ. ಕೆಲಸ ಮಾಡೋದಂತೂ ದೂರ ಉಳಿತು. ಹೀಗಾಗಿ ಜನ ಇವತ್ತಿನ ದಿವಸ ವಿಶೇಷವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಇವತ್ತು ದಿವಸ ಈ ಬಿಜೆಪಿ ಮೇಲೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಬಿಜೆಪಿ ಮತ್ತು ಕೇಂದ್ರ ಸಚಿವರು ಮೇಲೆ ಇವತ್ತು ದಿವಸ ಸಂಪೂರ್ಣವಾಗಿ ಇವತ್ತು ಅಸಮಾಧಾನವನ್ನು ಹೊಂದಿದ್ದಾರೆ. ಇವತ್ತು
ಇವತ್ತು ಬೃಹತ್ ಸಂಖ್ಯೆಯಲ್ಲಿ ಇವತ್ತೊಂದು ದಿವಸ ನಾಮಪತ್ರ ನಾವು ಸಲ್ಲಿಕೆಯನ್ನು ಇವತ್ತೊಂದು ಸಹ ಏನು ಇವತ್ತು ಮಾಡಿದ್ದೀವಿ. ಇದರ ನಂತರ ಈ ಒಂದು ಪತ್ರಿಕಾ ಗೋಷ್ಠಿಯ ಉದ್ದೇಶ ನಮ್ಮಲ್ಲಿ ಒಕ್ಕಟ್ಟಿದೆ. ನಾವು ಒಕ್ಕಟ್ಟಿನಿಂದ ಈ ಚುನಾವಣೆಯನ್ನ ಎರಡೂ ಪಕ್ಷದವರು ಇವತ್ತೊಂದು ದಿವಸ ನಾವು ಎದುರಿಸ್ತಾ ಇದ್ದೀವಿ. ಸ್ವಾಭಾವಿಕವಾಗಿ ನಾವು ಇಲ್ಲಿ ನಮ್ಮ ಅಭ್ಯರ್ಥಿ ಆಗಬೇಕು, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟುಕೊಡಬೇಕು ಅನ್ನೋದು ನಮ್ಮ ಬೇಡಿಕೆ ಆಗಿತ್ತು. ಆದ್ರೆ ಮೈತ್ರಿ ಸರ್ಕಾರ ಅಂದ್ರೆ ಕೊಡುವುದು ಮತ್ತು ತಗೊಳ್ಳೋದಿರ್ತದೆ. 21 ಸೀಟ್ಗಳನ್ನ ನಮ್ಗೆ ಬಿಟ್ಟುಕೊಟ್ಟಾಗ ನಾವು 7 ಸೀಟ್ಗಳನ್ನ ಅನಿವಾರ್ಯವಾಗಿ ಇವತ್ತೊಂದು ದಿವಸ ಬಿಟ್ಟುಕೊಡುವಂತ ಒಂದು ಸಂದರ್ಭ ಇದೆ. ಅದಾಗಿನೂ ಕೂಡ ಆ ಎಲ್ಲಾ ನಮ್ಮಲ್ಲಿರುವಂತಹ ಏನು ಅಸಮಾಧಾನಗಳನ್ನ ವೈಮನಸ್ಸನ್ನ ನಾವು ಬಿಟ್ಟು ಇವತ್ತು ನಮ್ಮ ಮುಂದಿರುವಂತ ಒಂದು ಮುಖ್ಯ ಸವಾಲು ಕೇಂದ್ರದಲ್ಲಿ ಇವತ್ತು ದಿವಸ ಈ ನರೇಂದ್ರ ಮೋದಿ ಅವರು ಏನು ಸರ್ಕಾರ ಇದೆ, ಸರ್ಕಾರವನ್ನು ತೆಗಿಬೇಕು. ಇವತ್ತು ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು. ಆ ದಿಶೆಯಲ್ಲಿ ಕರ್ನಾಟಕದಲ್ಲಿ ನಾವು 20 ಸೀಟ್ಗಿಂತ ಜಾಸ್ತಿ ಸೀಟ್ಗಳನ್ನ ಈ ಮೈತ್ರಿ ಕೂಟ ಇವತ್ತು ದಿವಸ ಏನು ಕಾಂಗ್ರೆಸ್ ಮತ್ತು ಜಾತ್ಯತೀತ ಜನತಾದಳ ಇದೆ ಅದನ್ನ ಪಡೆದುಕೊಳ್ಬೇಕು ಅನ್ನೋ ಒಂದು ಸಂಘಟಿತ ಒಂದು ಹೋರಾಟ ಇವತ್ತು ದಿವಸ ಪ್ರಾರಂಭ ಆಗಿದೆ. ಇದರ ಒಂದು ಪರಿಣಾಮವನ್ನು ಇವತ್ತು ದಿವಸ ನೀವು ವಿಜಯಪುರದಲ್ಲಿ ಇವತ್ತು ದಿವಸ ನೀವು ನೋಡಿದಿರಿ. ಎಲ್ಲಾ ಜಿಲ್ಲೆಯಲ್ಲಿಯೂ ಕೂಡ ಇದೇ ಒಂದು ವಾತಾವರಣ ಇದೆ. ಯಾಕಂದ್ರೆ ಹೊರಟ್ಟಿ ಸಾಹೇಬರು, ನಮ್ಮ ಬಂಡಪ್ಪನ ಕಾಶಿಂಪುರ್ ಅವರು, ಶಿವಾನಂದ ಪಾಟೀಲ್ರು ಅಲ್ಲೆಲ್ಲ 2-3 ಕಡೆ ನಾಮಪತ್ರ ಸಲ್ಲಿಕೆಯಲ್ಲಿ ಎಲ್ಲಾ ಕಡೆ ಬಾಗಲಕೋಟೆ ಆಗಲಿ, ಹಾವೇರಿ ಆಗಲಿ, ಆಮೇಲೆ ಇನ್ನಿತರ ಕಡೆ ಎಲ್ಲನೂ ಕೂಡ ನೋಡಿದ್ದಾರೆ. ಬೀದರ್ನಲ್ಲಿ ಒಂದು ಒಳ್ಳೆಯ ದಿವಸ ಒಂದು ಅವಕಾಶ ಇಲ್ಲಿದೆ. ಬಹಳಷ್ಟು ಜನರಿಗೆ ಈ ಬಾಲ ಕೊಟ್ಟು ಅದರ ನಂತರ ಪರಿಣಾಮ ಏರ್ ಸ್ಟ್ರೈಕ್ ಮೇಲೆ ಇವತ್ತು ಎಲ್ಲ ಏನು ತಪ್ಪುಗಳಿದಾವೆ, ವೈಫಲ್ಯಗಳಿದಾವೆ, ಮುಚ್ಚಿ ಹೋಗ್ತಾವತ್ತು ಒಂದು ಭ್ರಮೆಯಲ್ಲಿ ಇವತ್ತು ದಿವಸ ಏನು ಅನೇಕ ಮಾಧ್ಯಮಗಳು ಮತ್ತು ವಿಶ್ಲೇಷಕರಿದ್ದಾರೆ. ಅದು ಬಹುಶಃ ಸುಳ್ಳಾಗುವಂತ ಒಂದು ಸಂದರ್ಭ ಇವತ್ತು ದಿವಸ ಈ ರಾಜ್ಯದಲ್ಲಿ, ಈ ದೇಶದಲ್ಲಿದೆ. ಒಟ್ಟಾರೆ ನಾವು ಕಾಂಗ್ರೆಸ್ ಮತ್ತು ಜಾತ್ಯತೀತ ಜನತಾದಳ ಒಟ್ಟಿಗೆ ಇವತ್ತು ಹಿರಿಯರಂತ ಮನಗೂಳಿಯವರಿದ್ದಾರೆ, ಅವರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಕೂಡಿ ಈ ಚುನಾವಣೆಯನ್ನ ನಾವು ಎದುರಿಸ್ತೇವೆ. ನಿಶ್ಚಿತವಾಗಿಯೂ ನಾವು ಕೂಡ ಕನಿಷ್ಠ ಪಕ್ಷ 1 ಲಕ್ಷಕ್ಕಿಂತ ಜಾಸ್ತಿ ಮತಗಳಿಂದ ಇವತ್ತು ದಿವಸ ನಾವು ಈ ವಿಜಯಪುರ ಸೀಟನ್ನ ಇವತ್ತು ನಾವು ಮೈತ್ರಿ ಕೂಟ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸವನ್ನ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸಿ ಆ ದಿಶೆಯಲ್ಲಿ ಬರುವಂತ ದಿವಸಗಳಲ್ಲಿ ನಮ್ಮ ಚುನಾವಣೆ ಪ್ರಚಾರ ಕೂಡ ನಾವು ಜಂಟಿಯಾಗಿ ಎಲ್ಲರೂ ಕೂಡ ಮಾಡ್ತೀವಿ. ಟೀಮ್ ಲೀಡರ್ಶಿಪ್ನಲ್ಲಿ ಯಾರು ಎಲ್ಲರೂ ಕೂಡಿ ಒಕ್ಕಟ್ಟಿನಿಂದ ನಾವು ಒಂದು ಟೀಮ್ ಆಗಿ ಒಂದು ದಿವಸ ಈ ಒಂದು ಚುನಾವಣೆಯನ್ನ ನಾವೆಲ್ಲರೂ ಕೂಡಿ, ನಾನು ಶಿವಾನಂದ ಪಾಟೀಲ್, ಯಶವಂತಗೌಡರು, ನಾಡಗೌಡರು, ಇಲ್ಲಿ ವೇದಿಕೆಯಲ್ಲಿ ಬಂದಂತ ನಮ್ಮ ಮನಗೂಳಿ ಸಾಹೇಬರು, ಆಮೇಲೆ ಕಟಕಗೊಂಡವರು, ಆಲ್ಗೂರ್ ಅವರು, ನಮ್ಮ ರಾಜುಗೌಡರು ಇರ್ಬೋದು, ಉಳಿದವರು ಯಾರೇ ಇರ್ಬೋದು, ಎರಡೂ ಪಕ್ಷದವರು ಎಲ್ಲರೂ ಕೂಡಿ, ದೇವಾನಂದ್ ಚವ್ಹಾಣ್ ಅವರು, ಅವ್ರ ಹೆಸರು ಬಿಡ್ತಿದ್ದಾರೆ ಪಾಪ, ಅವರು ದೂರ ಕೂತ್ಬಿಟ್ಟಿದ್ದಾರೆ, ದೇವಾನಂದ್ ಚವ್ಹಾಣ್ ಎಲ್ಲರೂ ಕೂಡಿ ಒಗ್ಗಟ್ಟಿನಿಂದ ಈ ಚುನಾವಣೆಯನ್ನು ಸಾಮೂಹಿಕ ಒಂದು ನಾಯಕತ್ವದಲ್ಲಿ ಒಕ್ಕಟ್ಟಿನಿಂದ ನಾವು ಎದುರಿಸ್ತೀವಿ ಮತ್ತು ನಿಶ್ಚಿತವಾಗಿ ನಾವು ಜಯನ ಗಳಿಸ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ವಿಜಯಪುರ ಲೋಕಸಭಾ ಚುನಾವಣಾ ಉಮೇದುವಾರಿಕೆಯನ್ನು ಡಾಕ್ಟರ್ ಸುನೀತಾ ಚೌಹಾಣ್ ಸಲ್ಲಿಸಿದರು. ಅಭ್ಯರ್ಥಿ ಸುನೀತಾ ಚೌಹಾಣ್ಗೆ ಗೃಹ ಸಚಿವ ಎಂಬಿ ಪಾಟೀಲ್, ಸಚಿವ ಶಿವಾನಂದ ಪಾಟೀಲ್ ಮತ್ತು ವಿಧಾನ ಪರಿಷತ್ ಸದಸ್ಯ ಬಸವರಾಜ ಹೊರಟ್ಟಿ ಸಾಥ್ ನೀಡಿದರು. ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ವಿಜಯಪುರ ಲೋಕಸಭಾ ಚುನಾವಣಾ ಉಮೇದುವಾರಿಕೆಯನ್ನು ಡಾಕ್ಟರ್ ಸುನೀತಾ ಚೌಹಾಣ್ ಸಲ್ಲಿಸಿದರು. ನಗರದ ಸಿದ್ದೇಶ್ವರ ದೇವಸ್ಥಾನದಿಂದ ಭಾರೀ ಜನ ಮಹೋತ್ಸವದಿಂದ ಡಿಸಿ ಕಚೇರಿಗೆ ಆಗಮಿಸಿ ನಾಮಪತ್ರ ಸಲ್ಲಿಸಿದರು. ಅಭ್ಯರ್ಥಿ ಸುನೀತಾ ಚೌಹಾಣ್ಗೆ ಗೃಹ ಸಚಿವ ಎಂಬಿ ಪಾಟೀಲ್, ಸಚಿವ ಶಿವಾನಂದ ಪಾಟೀಲ್ ಮತ್ತು ವಿಧಾನ ಪರಿಷತ್ ಸದಸ್ಯ ಬಸವರಾಜ ಹೊರಟ್ಟಿ ಸಾಥ್ ನೀಡಿದರು.
ಕಾಂಗ್ರೆಸ್ ಪಕ್ಷ ಹಾಗೂ ಜೆಡಿಎಸ್ ಪಕ್ಷದ ಎಲ್ಲ ಜಿಲ್ಲಾ ಅಂಗಗಳ ಅಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯಕರ್ತರು, ಅಭಿಮಾನಿಗಳು ಈ ರ್ಯಾಲಿಯಲ್ಲಿ ಉಪಸ್ಥಿತರಿದ್ದಾರೆ. ಒಂದು ವೇಳೆ ಅದೇ ತರನಾಗಿ ಜಿಲ್ಲಾ ಅಧ್ಯಕ್ಷರುಗಳು, ಅದೇ ತರನಾಗಿ ಕಾಂಗ್ರೆಸ್ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶಿವಾನಂದ ಚೌಹಾಣ್ ಅವರು, ಅದೇ ತರನಾಗಿ ಕಾಂಗ್ರೆಸ್ ಮತಕ್ಷೇತ್ರದ ಮಾಜಿ ಶಾಸಕರಾದ ಸನ್ಮಾನ್ಯ ವಿಠಲ್ ಕಟಕೋಟ್ ಸಾಹೇಬರು, ಅದೇ ತರನಾಗಿ ಇನ್ನೂರನೇ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಮತಕ್ಷೇತ್ರದ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ರಾಜು ಅಲ್ಮೂರ್ ಸಾಹೇಬರು ಹಾಗೂ ಪ್ರಮುಖ ಗಣ್ಯಮಾನ್ಯರು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಅದಕ್ಕಾಗಿ ಎರಡೂ ಪಕ್ಷದ ವತಿಯಿಂದ ಇಂದಿನ ಈ ರ್ಯಾಲಿಯಲ್ಲಿ ಪಾಲ್ಗೊಂಡಂತಹ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷದ ಕಾರ್ಯಕರ್ತರಿಗೆ, ಅಭಿಮಾನಿಗಳಿಗೆ, ಮಹಾಜನತೆಗೆ, ವಿಜಯಪುರ ಜಿಲ್ಲೆಯ ಜನತೆಗೆ ಎರಡೂ ಪಕ್ಷದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೂ ದಯಮಾಡಿ ಎಲ್ಲರೂ ಮುಂದೆ ಸಾಗಬೇಕು. ಬರಬೇಕು, ದಯಮಾಡಿ ಬನ್ನಿ. ಕಾಂಗ್ರೆಸ್ ಪಕ್ಷಕ್ಕೆ ಸನ್ಮಾನ್ಯ ಶ್ರೀ ಶ್ರಾವಣ್ ಪಾಟೀಲ್ ಅವರಿಗೆ, ಸನ್ಮಾನ್ಯ ಶ್ರೀ ಯಶವಂತರಾವ್ ಅವರಿಗೆ, ಶ್ರೀ ದೊಡ್ಡಪ್ಪ ಕಾಶಂಪುರ ಅವರಿಗೆ, ಮೈತ್ರಿ ಸರ್ಕಾರ ಮುಹೂರ್ತದ ಪ್ರಕಾರ 2ನೇ ತಾರೀಕು ಮುಹೂರ್ತ ಪ್ರಕಾರ ಆಯ್ತು. ನೀವು ಮುಹೂರ್ತ ಹೇಳಿ ಮಾಡಿ. ರೈಟ್ ಸರ್. ಇಲ್ಲ ಅಬ್ಬಾಸ್ ನಮ್ಮ ನಾಮಿನೇಷನ್ ಒಂದು ಪ್ರಕ್ರಿಯೆ ನಡೆದಿತ್ತು. ಇವತ್ತು ಜನಸ್ತೋಮ ಯಾವ ರೀತಿ ನಡೆದಿತ್ತು ತಮಗೆಲ್ಲ ಮಾಧ್ಯಮದ ಗೊತ್ತಾಗಿರ್ಬೇಕು ಕಾಣಿಸ್ಕೊಳ್ತೀನಿ. ನಮ್ಮ ಒಂದು ಜಿಲ್ಲೆಯ ಎಲ್ಲ ನಾಯಕರು, ಕಾಂಗ್ರೆಸ್ ನಾಯಕರು, ಜೆಡಿಎಸ್ ನಾಯಕರು ಮತ್ತು ಎಲ್ಲ ಬ್ಲಾಕ್ ಅಧ್ಯಕ್ಷರುಗಳಾಗಿರ್ಬೋದು, ಘಟಕದ ನಾಯಕರುಗಳಾಗಿರ್ಬೋದು, ಪ್ರತಿಯೊಬ್ಬರು ನಮ್ಮ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಇವತ್ತು ಒಂದು ನಾಮಪತ್ರ ಸಲ್ಲಿಸುವ ಮುಖಾಂತರ ಮತ್ತು ಇನ್ನೊಂದು ಇವತ್ತು ಕೂಡಿದಂತ ಜನತೆ ಅದು ನಮ್ಮ ಒಂದು ಗೆಲುವಿನ ಸೂಚನೆ ಅಂತ ಕೂಡ ನಮ್ಮ ಎಲ್ಲ ಜನತೆ ಗೊತ್ತಿದ್ದಂತ ಒಂದು ವಿಷಯ. ಮತ್ತು ಇವತ್ತು ನಮ್ಮ ನಾಯಕರು ಕೊಟ್ಟಂತ ಮೆಸೇಜ್ ಆಗಿರ್ಬೋದು ಮಾಧ್ಯಮದ ಮುಖಾಂತರ ನಾವೆಲ್ಲರೂ ಒಗ್ಗಟ್ಟಿನಲ್ಲಿ ಕೆಲಸ ಮಾಡ್ತೇವೆ, ನಾವೆಲ್ಲ ಒಗ್ಗಟ್ಟಿನಲ್ಲಿ ಇದ್ದೇವೆ ಅಂತ ಕೂಡ ಬಹಳಷ್ಟು ಚೆನ್ನಾಗಿ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಜನತೆಗೂ ಕೂಡ ಸ್ವಲ್ಪ ಗೊಂದಲವಿತ್ತು, ಕಾಂಗ್ರೆಸ್ ನಾಯಕರುಗಳು ಬಂದಿಲ್ಲ, ನಿಮ್ಮ ಮುಂದಿನ ಪ್ರಚಾರ ಯಾವ ರೀತಿ ನಡೀತದೆ ಅಂತೇಳಿ ಸ್ವಲ್ಪ ಗೊಂದಲಗಳು ಇತ್ತು. ಮತ್ತು ಇವತ್ತಿನ ದಿನ ಇವತ್ತು ನೋಡಿದಾಗ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ನಾಳೆಯಿಂದ ನಮ್ಮ ಎಲ್ಲಾ ನಾಯಕರು ಕೂಡಿ ಒಗ್ಗಟ್ಟಿನಿಂದ ಒಂದು ಪ್ರಚಾರವನ್ನು ಮಾಡಿ ಇಲ್ಲ ನಮ್ಮ ಎಂಬಿ ಪಾಟೀಲ್ ಸಾಹೇಬರು ಬಹಳ ಚೆನ್ನಾಗಿ ಹೇಳಿದ್ದಾರೆ, 1 ಲಕ್ಷ ಬಹುಮತದಿಂದ ಗೆಲ್ಲಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಅಂತ ಕೂಡ ಅವರು ಹೇಳಿದ್ದಾರೆ. ಅವರೇ ನಿಲ್ಲಿಸಿದ್ದಾರೆ, ಗೆಲ್ಲಿಸಲಿಕ್ಕೂ ಕೂಡ ಅವರ ಪ್ರಯತ್ನ ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರ ಸಹೋದರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಶ್ರೀ ದಾದಾಸಾಹೇಬ್ ಸಿದ್ದಪ್ಪ ಬಗಾಯತ್ತೋರ್ವಿ ಇವರು ವಿಜಯಪುರ ಮೀಸಲು ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಜಿಲ್ಲಾಧಿಕಾರಿಗೆ ನಾಮಪತ್ರ ಸಲ್ಲಿಸಿದರು. ಶ್ರೀ ದಾದಾಸಾಹೇಬ್ ಸಿದ್ದಪ್ಪ ಬಗಾಯತ್ತೋರ್ವಿ ಇವರು ವಿಜಯಪುರ ಮೀಸಲು ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಜಿಲ್ಲೆಯ ವಿವಿಧ ಸಮಾಜದ ಮುಖಂಡರು, ಹಲವು ಸಂಘ ಸಂಸ್ಥೆಗಳು, ದಲಿತ ಸಂಘಟನೆಗಳ ಜೊತೆಗೆ ಜಿಲ್ಲಾಧಿಕಾರಿಗಳಲ್ಲಿ ನಾಮಿನೇಷನ್ ಸಲ್ಲಿಸಿದ್ದಾರೆ. ಅವ್ರ ಸುಳ್ಯಾಗ ಜಿಗ್ಜಿನವ್ರು ಈಗಾಗಲೇ ಯಾವುದೂ ಕೆಲಸ ಮಾಡಿಲ್ಲ. ಹಿಂಗಾಗಿ ನಮಗ
ಬಲಗಾಯಿ ಸಮೇತವ್ರು ಹೆಂಗಾದ್ರು ನನಗೆ ಹೆಲ್ಪ್ ಮಾಡ್ತಾರ ಅವ್ನಿಗೆ ತಿಳಿದೈತಿ. ಈಗ ನಾವು ಬಲಗಾಯಿ ಸಮೇತವ್ರು ಮಾತ್ರ ನಮ್ಮ ಓಟ್ ನಮ್ಮ ತಗೊಂಡು ನಿಂದ್ರಪ್ಪ ಪರಿಸ್ಥಿತಿ ಅಭ್ಯರ್ಥಿ ಅಂತ ಮಾಡ್ಯಾರ. ಅದಕ್ಕೆ ಎಲ್ಲಾ ಜನಾಂಗದವ್ರು ಬಲಗಾಯಿ ಅಂದ್ರೆ ಬಲಗಾಯಿ ಇಲ್ಲ, ನಮ್ಮ ಊರಲ್ಲಿ ಎಲ್ಲಾ ಜನಾಂಗದವ್ರು ಏನೈತಿ ಒಕ್ಕಟ್ಟಾಗಿ ಮಾಡೋಣ ಅಂತ ಹೇಳ್ಯಾರ. ಈಗ ಜಿಗಜಿನವ್ರು ಹೆಂಗ ಓಟ್ ತಗೋತಾರ ನೋಡೋನು. ಈಗ ನಾ ಆರ್ಷೆ ಬರ್ತೀನಿ ಅಂತಂದು ಅವ್ರು ಮನೋಭಾವನೆ ಐತಿ ಅವ್ರಿಗೆ ಹೆಂಗ್ ಓಟ್ ಬರ್ತಾರ ನೋಡೋಣ. ಅವ್ರಿಗೆ ನಮಗೆ ಫೈಟ್ ಬೀಳದಂತ ಸದ್ಯ ಐತಿ. ಪಕ್ಷೇತರ ಅಭ್ಯರ್ಥಿಗೆ ಅವ್ರಿಗೆ ನಮ್ಗೆ ಫೈಟ್ ಬೀಳತೈತಿ. ಜೆಡಿಎಸ್ ಯಾವ್ದಕ್ಕೂ ಲೆಕ್ಕದ ಐತಿ. ಜೆಡಿಎಸ್ ಈಗ ಬೀಳೋದು ನನಗೆ ಮತ್ತೆ ಜಿಗಜಿನವ್ರಿಗೆ ಬೀಳತೈತಿ. ಪಕ್ಷೇತರ ಅಭ್ಯರ್ಥಿಗೆ ಮತ್ತೆ ಜಿಗಜಿನವ್ರಿಗೆ ಏನಿಲ್ಲ ಅಂದ್ರೂ ನಾವು 1 ಲಕ್ಷ ಓಟ್ನಿಂದ ಆಚೆ ಬರ್ತೀನಿ ಅಂತಂದು ಈಗಾಗಲೇ ಮನವಿ ಮಾಡಿ ಹೇಳೀನಿ ಅವರಿಗೆ. ಫೇಸ್ಬುಕ್ದಾಗ ಬಿಟ್ಟೇನಿ. 1 ಲಕ್ಷ ಅಂತರದಿಂದ ಆಚೆ ಬರ್ತೀನಿ ಅಂತ ಹೇಳ್ತೇನೆ. ಜಿಗಜಿನವ್ರು ಬಲಗೈ ಸಮಾಜದ ಅಭ್ಯರ್ಥಿ ಆದಂತ ದಾದಾ ಸಾಹೇಬ್ ಬಾಗಾಯತ್ ಅವರು ಒಂದು ಈ ಸ್ಪರ್ಧೆಗೆ ಈ ಕಣಕ್ಕೆ ಹಿಡಿದಿದ್ದಾರೆ. ಅವರು ನಿಜವಾಗ್ಲೂ ಹೇಳ್ಬೇಕಂದ್ರೆ ಈಗ ಅಧಿಕಾರ ಇಲ್ಲ ಅಂದ್ರೂ ಸಹಿತ ಒಂದು ಸಮಾಜ ಸೇವೆ, ಶಿಕ್ಷಣ ಪ್ರೇಮಿ, ಆಮೇಲೆ ಎಲ್ಲಿ ಸಮಸ್ಯೆ ಇರ್ತೈತಿ ಆ ಸಮಸ್ಯೆಗೆ ಸ್ಪಂದಿಸಿ ಆ ಸಮಸ್ಯೆನ ಬಗೆಹರಿಸುವಂತ ವ್ಯಕ್ತಿ. ಅದಕ್ಕೆ ಆ ವ್ಯಕ್ತಿ ಈಗ ನಾವು ಏನಾರ ಒಂದು ಅಧಿಕಾರ ಕೊಟ್ಟಾಗ ನಮ್ಮ ಬಲಗೈ ಸಮುದಾಯ ಅಲ್ಲದೆ ಇಡೀ ಎಲ್ಲಾ ಸಮುದಾಯಕ್ಕೂ ಒಂದು ಒಳ್ಳೆಯ ವಿಚಾರ ಆಗ್ತೈತಿ. ಆಮೇಲೆ ಒಂದು ಅಭಿವೃದ್ಧಿ ಕಾರ್ಯಗಳು ಸಹಿತ ಆಗ್ತೈತಿ ಅನ್ನೋ ಒಂದು ವಿಚಾರ ನಮ್ದೈತಿ. ಯಾಕಂದ್ರೆ ಈಗಾಗಲೇ ಹಿಂದೆ 2 ಸಲ MP ಆದ್ರೂ ಇಲ್ಲಿ ಏನೋ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ. ಇಂಥವ್ರಿಗೂ ನಾವು ಎಲ್ಲಾ ಜನರು ಸೇರಿ ನಮ್ಮ ಬಿಜಾಪುರ ಮೀಸಲ ಕ್ಷೇತ್ರದ ಜನರು ಸೇರಿ ಇವರಿಗೆ ಒಂದು ನಾವು ಆರಿಸಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕು. ಇದರಿಂದ ನಮ್ಗೆ ಈ ಬಿಜಾಪುರ ಒಂದು ಜಿಲ್ಲೆಯ ಒಂದು ಒಳ್ಳೆಯ ನಾಡಾಗಿ ಹೊರಹೊಮ್ಮತೈತೆ ಅಂತ. ವಿಜಯಪುರ ಜಿಲ್ಲೆಯ ಎಲ್ಲೆಡೆ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಹಳ್ಳಿಗಳಂತೂ ದಿನಗಳೇ ಕಳೆದರೂ ಹನಿ ನೀರು ಸಿಗುತ್ತಿಲ್ಲ. ಇದರಿಂದ ಬೇಸತ್ತ ಜಿಲ್ಲೆಯ ಇಂಡಿ ತಾಲೂಕಿನ ತಡವಲ್ಗ ಗ್ರಾಮಸ್ಥರು ಪಂಚಾಯಿತಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ವಿಜಯಪುರ ಜಿಲ್ಲೆಯಲ್ಲಿ ಒಂದೆಡೆ ಲೋಕಸಭಾ ಚುನಾವಣೆಯ ಕಾವು ಏರತೊಡಗಿದರೆ ಮತ್ತೊಂದೆಡೆ ಜಾನುವಾರುಗಳು ಕುಡಿಯುವ ನೀರಿಗಾಗಿ ಪರದಾಡುವ ದುಸ್ಥಿತಿ ಎದುರಾಗಿದೆ. ಇಂತಹ ಸಂಕಷ್ಟದಲ್ಲಿ ಸರ್ಕಾರ ಸಮರ್ಪಕ ನೀರು ಪೂರೈಕೆ ಮಾಡದಿರುವುದಕ್ಕೆ ಎಲ್ಲೆಡೆ ಜನರು ಬೀದಿಗಿಳಿದು ಸರ್ಕಾರದ ವಿರುದ್ಧ ಕೆಂಡ ಕಾರುತ್ತಿದ್ದಾರೆ. ಜಿಲ್ಲೆಯ ಇಂಡಿ ತಾಲೂಕಿನ ತಡವಲ್ಗ ಗ್ರಾಮದಲ್ಲಿ 10 ದಿನ ಕಳೆದರೂ ಕುಡಿಯಲು ನೀರು ಸಿಗದ ಪರಿಣಾಮ ಇಲ್ಲಿನ ಜನರು ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಖಾಲಿ ಕಡಗಳೊಂದಿಗೆ ನುಗ್ಗಿ ಪಂಚಾಯಿತಿಗೆ ಬೀಗ ಜಡಿದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇದು ರೀ ಕುಡಿಯೋ ನೀರಿಗೆ ಹೋರಾಟ ಮಾಡ್ಕತ್ತಿದೇವ್ರಿ. ನಾನು ಸಣ್ಣ ಬಡವ ರೈತ 900 ರೂಪಾಯಿ 1000 ರೂಪಾಯಿ ಟ್ರಿಪ್ ಆದ್ರೂ ನೀರು ತಂದು ಹಾಕ್ತೀನಿ ನಮ್ಮ ಗಿಡಗಳಿಗೆ. ನಮ್ಮ ಮನೆಗೆ ಒಂದು ಪರ ನೀರು ಹಾಕಿಲ್ಲ. ಅದಕ್ಕೆ ಗೌರ್ಮೆಂಟ್ ಕೀಡೇನಿದು ಕೆನಾಲ್ದಿಂದ ಪೈಪ್ ಲೈನ್ ಮಾಡ್ಕೊಂಡ್ ಬಂದಿದ್ದೀವಿ ರೈತರು. ಮತ್ತ 20 ಟ್ಯಾಂಕರ್ ಕೊಟ್ಟಿರ್ತ ಬಾಯಲ್ಲಿ ಹೇಳ್ತಾರೆ ಹೊಟ್ಟೆ ನೀರು ಸಾಲಿಗೂ ಇಲ್ಲ, ಹಾಸ್ಟೆಲ್ಗೂ ಇಲ್ಲ, ನಮಗೂ ಇಲ್ಲ. 3 ದಿನ ಆಯ್ತು ಹೊಟ್ಟೆ ನೀರೇ ಇಲ್ಲ. ಈಗ ನೀವು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ ಕೇಳಿರಿ? ಅಧಿಕಾರಿಗೆ ಕೇಳಿದೇವ್ರಿ. ಅಧ್ಯಕ್ಷರು ಕೇಳಿರಿ? ಅಧ್ಯಕ್ಷರು ಕೇಳಿದೇವ್ರಿ. ಏನಂತಾರೆ ಅವ್ರು ಒಟ್ಟ ಟ್ರಾಕ್ಟರ್ದವ್ರು ಕೇಳ್ರಿ, ಟ್ರಾಕ್ಟರ್ ಏನಾರ ಅಧ್ಯಕ್ಷರು ಕೇಳ್ರಿ, ಅಧ್ಯಕ್ಷರು ಏನಾರ ಹಾಸು ಟ್ಯಾಂಕರ್ ಇವು ನೀರೇ ತುಟ್ಟಿಗೆ ತರ್ತಾರೆ. ಈಗ ಮುಂದೆ ಅದಕ್ಕಾಗಿ ಹೋರಾಟ ಮಾಡ್ಕೊತೇನ್ರಿ ನಾ. ಈ ವೇಳೆ ಸ್ಥಳಕ್ಕೆ ಪಂಚಾಯಿತಿ ಸಿಬ್ಬಂದಿ ಭೇಟಿ ನೀಡಿದಾಗ ಗ್ರಾಮಸ್ಥರು ಕಿಡಿಕಾರಿದ ದೃಶ್ಯಗಳು ಕಂಡುಬಂದವು. ನಮ್ಮೂರಿಗೆ 3 ಟ್ಯಾಂಕರ್ ಇದ್ದರೂ ಸರಿಯಾಗಿ ಎಲ್ಲರಿಗೆ ನೀರು ಪೂರೈಕೆ ಮಾಡಲಾಗುತ್ತಿಲ್ಲ. ಇದರಿಂದ ಜನರು ತತ್ತರಿಸಿದ್ದಾರೆ. ಅಗತ್ಯಕ್ಕೆ ತಕ್ಕಂತೆ ನೀರು ಒದಗಿಸಬೇಕೆಂದು ತಾಕೀತು ಮಾಡಿದರು. ಬಳಿಕ ಪಂಚಾಯಿತಿ ಸಿಬ್ಬಂದಿ ನೀರು ಪೂರೈಸುವ ಭರವಸೆ ನೀಡಿದ ಬಳಿಕ ಗ್ರಾಮಸ್ಥರು ಪ್ರತಿಭಟನೆಯನ್ನು ಹಿಂಪಡೆದರು. ಸಚಿನ್ ಪ್ರಶ್ನೆ ಸಚಿನ್ ನೀರ ಬರಾಗ ವ್ಯವಸ್ಥೆ ಮೊದಲು ಮಾಡೋದು, ನಂತರ ನಾವು ನೀವು ಕೂಡ ಒಂದು ಪರಿಹಾರ ಮಾಡೋದು. 3 ದೊಡ್ಡ ಟ್ಯಾಂಕರ್ ಅದಾವ. ಒಂದ್ ದಿನಕ್ಕ 1 ಗಾಡಿ 3 ಟ್ರಿಪ್ ಹಾಕಿದ್ರ ಒಂದು ವಾರ್ಡಿನವ್ರು ಬಂದಾರ ಸಚಿನ್ ಅವ್ರ, ಇವ್ರು ಒಂದು ವಾರ್ಡಿನವ್ರು ಬಂದಾರ. ಒಂದ್ ಮಾತು ಕೇಳಿ, ವ್ಯವಸ್ಥೆ ನೀರ್ ಬರ್ತಾವ ಬರಲ್ರಿ, ನಮ್ಮ ಮಾಡಿ ಬರಲ್ಲ. ಅದಕ್ಕೆ ನಿಮ್ಗೆ ಪರಿಹಾರ ಮಾಡೋ ಸಂಬಂಧ ಹೇಳಕತ್ತೇವೆ. ನಿಮ್ಗ ನೀರ್ ಕೊಡ್ಸೇ ಚೇರ್ಮನ್ ಮುಂದ ನೀರ್ ಬರ್ತಾವ ಅವ್ರಿಗೆ ನೀರು ಕೊಡುವಂತ ವ್ಯವಸ್ಥೆ ಇವತ್ತಿನಿಂದ ಮಾಡ್ರಿ. ಒಂದ್ ಮತ್ತೆ ಈಗ ಅವ್ರಿಗೆ ಏನ್ ಹೇಳುದ್ರಿ, ಇಲ್ಲಿ ನಮ್ಗ 3 ದಿವಸ 4 ದಿವಸಕ್ಕೊಮ್ಮೆ ನೀರ್ ಬರ್ಬೇಕ್ರಿ. ಅದು ಬಿಟ್ಟೆಲ್ಲ ಈಗ 9-10 ದಿವಸ ಆಯ್ತು ನೀರ್ ಬಂದಿಲ್ಲ. ಅದು ನೀರ್ ಎಲ್ಲಿ ತರೋದು, ಕುಡಿಯೋದಿಲ್ಲ. ಈಗ ಸಮಸ್ಯೆ ಬಹಳ ಉಲ್ಬಣಿಸಿದ. ಮತ್ತೆ ನೀರ್ ಸಿಗಲ್ಲ. ಈ ಬಗ್ಗೆ ನೀವು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ತಂದಿರ್ಬೋದು? ಗಮನಕ್ಕೆ ತಂದಿದ್ದೀರಿ. ಮೊನ್ನೆನೆಲ್ಲ ಡಂಗ್ರ ಹಾಕ್ಸಿದ್ದೆವು.
ಮರುದಿವಸ ನೀರು ಬಿಟ್ರು. ಅದಕ್ಕೆ ನಾವೆಲ್ಲ ಕಂಟಿನ್ಯೂ ಸರಿಯಾಗಿ ಬಿಡ್ತದ ನಾವು ಮಾಡಿದ್ವಿ, ಅವ್ರು ಬಿಡ್ಲಿಲ್ಲ. ಇವತ್ತಿಗೆ 9ನೇ ದಿವಸ 10ನೇ ದಿವಸ ಅದ, ಇನ್ನಾದ್ರೂ ನೀರು ಬಂದಿಲ್ಲ. ಅದಕ್ಕೆ ನಾವು ಹೋರಾಟ ಮಾಡಕತ್ತೀವಿ. ಪೋಷಕರಲ್ಲಿ ಮತದಾನ ಜಾಗೃತಿ ಮೂಡಿಸಲು ಚರ್ಚನ್ ಶಾಲಾ ಮಕ್ಕಳ ಮೂಲಕ ಪತ್ರ ಚಳವಳಿಗೆ ಚಾಲನೆ ನೀಡಿದರು. ಬಿಎ ಮಹಾವೀರ್ ಮಾತನಾಡುತ್ತಾ, ಮಕ್ಕಳಿಂದ ಪತ್ರ ಚಳವಳಿಯ ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳಿಂದ ಪಾಲಕರಿಗೆ ಮತದಾನ ಜಾಗೃತಿ ಮೂಡಿಸುವುದಲ್ಲದೆ ತಮ್ಮ ಅಕ್ಕಪಕ್ಕದಲ್ಲಿರುವ 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರು ಮತದಾನದಿಂದ ವಂಚಿತರಾಗದಂತೆ ನೋಡಿಕೊಳ್ಳಬೇಕೆಂದು ಹೇಳಿದರು. ಚರ್ಚನ್ ಪಟ್ಟಣದ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಚರ್ಚನ್ ತಾಲೂಕಾ ದಂಡಾಧಿಕಾರಿಗಳಾದ ಬಸವರಾಜ್ ನಾಗರಾಳ್ ಹಾಗೂ ಬಿಇಒ ಮಹಾವೀರ್ ವಿದ್ಯಾರ್ಥಿಗಳಿಗೆ ಪತ್ರ ವಿತರಿಸುವ ಮೂಲಕ ಚಾಲನೆ ನೀಡಿದರು. ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿದ್ದ ಬಿಇಒ ಮಹಾವೀರ್ ಮಾತನಾಡುತ್ತಾ, ಮಕ್ಕಳಿಂದ ಪತ್ರ ಚಳವಳಿಯ ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳಿಂದ ಪಾಲಕರಿಗೆ ಮತದಾನ ಜಾಗೃತಿ ಮೂಡಿಸುವುದಲ್ಲದೆ ತಮ್ಮ ಅಕ್ಕಪಕ್ಕದಲ್ಲಿರುವ 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರು ಮತದಾನದಿಂದ ವಂಚಿತರಾಗದಂತೆ ನೋಡಿಕೊಳ್ಳಬೇಕೆಂದು ಹೇಳಿದರು. ಪ್ರಜಾಸತ್ತಾತ್ಮಕ ರಾಷ್ಟ್ರ ನಿರ್ಮಾಣಕ್ಕಾಗಿ ಮತವನ್ನು ಚಲಾಯಿಸಬೇಕೆಂದು ತಹಶೀಲ್ದಾರ್ ಬಸವರಾಜ್ ನಾಗರಾಳ್ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಸಿಡಿಪಿಒ ರವಿ ರತ್ನಾಕರ್, ಚರ್ಚನ್ ಪಟ್ಟಣ ಪಂಚಾಯಿತಿ ಚೀಫ್ ಆಫೀಸರ್ ಪಿಬಿ ದೇವಮಾನೆ ಸೇರಿದಂತೆ ಇತರ ಶಿಕ್ಷಕರು ಭಾಗವಹಿಸಿದ್ದರು. ಆಮೇಲೆ ಇನ್ನೊಂದೇನು ಹೇಳ್ಬೇಕು, ನೀವೆಲ್ಲಾ ವಿದ್ಯಾರ್ಥಿಗಳು ನಿಮ್ ಪಾಲಕರಿಗೆ ನಿಮ್ ಸಂಬಂಧಿಕರಿಗೆ ತಿಳಿಸಿ ಹೇಳ್ಬೇಕು, ಓಟ್ ಹಾಕೋಕ್ಕಿಂತ ಮುಂಚೆ ಒಂದಲ್ಲ 10 ಸರ್ತಿ ವಿಚಾರ ಮಾಡ್ರಿ. ಈಗ ಓಟ್ ಹಾಕಿರೋ ಮತ್ತೆ ನೀವು 5 ವರ್ಷ ಬಿಟ್ಟ ಹಾಕೋದಾಗತ್ತ. ಯಾವುದೇ ಆಮಿಷಗಳಿಗೆ ದುಡ್ಡು ತಗೊಂಡು ಆಮೇಲೆ ಎಲ್ಲೋ ಊಟದ ವ್ಯವಸ್ಥೆ ಮಾಡಿಸಿರೋ ಅಂತದಕ್ಕೆ ಯಾವುದಕ್ಕೂ ಮರುಳಾಗಿ ಓಟ್ ಹಾಕ್ಬೇಡ್ರಿ. ದಯವಿಟ್ಟು ಒಂದಲ್ಲ 10 ಸರ್ತಿ ವಿಚಾರ ಮಾಡಿ ನೀವು ಓಟ್ ಹಾಕ್ರಿ ಅಂತ ನಿಮ್ ಪಾಲಕರಿಗೆ ನೀವು ಹೇಳ್ಬೇಕು. ಮತ್ತೆ ಎಲ್ಲರೂ ಯಾವುದೇ ಕೆಲಸ ಇದ್ರೂ ಕೂಡ ಕಡ್ಡಾಯವಾಗಿ ಮತದಾನ ಮಾಡಲೇಬೇಕು. ಯಾಕಂದ್ರೆ ಮತದಾನ ಬರುವುದು ಇದು ವಂಚಿತ ಆಗಬಾರದು. ನಾವು ಮತದಾನ ಎಲ್ಲರೂ ಮತದಾನ ಮಾಡಬೇಕಂತ ನಾನು ಮನವಿ ಮಾಡ್ಕೊಳ್ತಾ ನಾನು ಒಂದ್ 2 ಮಾತು ಮುಗಿಸ್ತೇನೆ. ಸರ್ಕಾರದ ಒಂದು ಉದ್ದೇಶ ಅಥವಾ ಚುನಾವಣೆ ಒಂದು ಉದ್ದೇಶ, ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯು ಸಂವಿಧಾನಬದ್ಧವಾಗಿ ನೀಡಿದಂತ ತಮ್ಮ ಹಕ್ಕನ್ನ ಚಲಾಯಿಸಬೇಕು ಅನ್ನುವ ಒಂದು ನಿಟ್ಟಿನಲ್ಲಿ ಈ ಪ್ರಚಾರದ ಕಾರ್ಯಕ್ರಮ. ದೊಡ್ಡದಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ಸರ್ಕಾರ ಯಾವುದಾದರೂ ಹೊಂದಿದೆ ಅಂತಂದ್ರೆ ಅದು ಭಾರತ ಸರ್ಕಾರ. ಇದು ನಮ್ಮ ಗಮನದಾಗಿರಬೇಕು. ಅಂತ ಒಂದು ಪ್ರಜಾಪ್ರಭುತ್ವ ಸರ್ಕಾರ ಯಶಸ್ವಿ ಆಗಬೇಕು ಅಂತಂದ್ರೆ ನಮ್ಮ ಭಾರತೀಯ ಪ್ರತಿಯೊಬ್ಬ ಪ್ರಜೆ ಮತದಾನದ ಹಕ್ಕನ್ನು ಹೊಂದಿರತಕ್ಕಂಥವ ಕಡ್ಡಾಯವಾಗಿ ಮತದಾನ ಮಾಡಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ ಘನ ಸರ್ಕಾರ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ರೂಪುರೇಷೆಗಳನ್ನ ಒಂದು ವಿಶೇಷವಾಗಿರ್ತಕ್ಕಂಥ ಕ್ರಾಂತಿಯನ್ನು ಮಾಡೋದ್ರ ಮುಖಾಂತರವಾಗಿ ಕಾರ್ಯಕ್ರಮವನ್ನು ಮಾಡಬೇಕು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಗೃಹ ಸಚಿವ ಎಂಬಿ ಪಾಟೀಲ್ ಎಲ್ಲ ಬಿಟ್ಟು ತೀರ್ಥಯಾತ್ರೆ ಹೋಗಲಿ. ಪ್ರತ್ಯೇಕ ಲಿಂಗಾಯತ ಧರ್ಮ ಹೋರಾಟ ಮೂಲಕ ಎಂಬಿ ಪಾಟೀಲ್ ಧರ್ಮದ್ರೋಹ ಮಾಡಿದ್ದಾರೆ. ಮುದಿಬಿಹಾಳ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ವಾಗ್ದಾಳಿ. ಒಂದು ಲಕ್ಷ ಮತಗಳ ಅಂತರದಿಂದ ಸುನೀತಾ ಚೌಹಾಣ್ ಗೆಲುವು. ಗೃಹ ಸಚಿವ ಎಂಬಿ ಪಾಟೀಲ್ ವಿಶ್ವಾಸ. ಅಪಾರ ಬೆಂಬಲಿಗರೊಂದಿಗೆ ಉಮೇದುವಾರಿಕೆ ಸಲ್ಲಿಸಿದ ಸುನೀತಾ ಚೌಹಾಣ್. ನಗರದ ಸಿದ್ದೇಶ್ವರ ದೇವಸ್ಥಾನದಿಂದ ಭಾರಿ ಜನ ಮಹೋತ್ಸವದಿಂದ ಡಿಸಿ ಕಚೇರಿಗೆ ಆಗಮಿಸಿ ನಾಮಪತ್ರ ಸಲ್ಲಿಕೆ. ಪಕ್ಷೇತರ ಅಭ್ಯರ್ಥಿಯಾಗಿ ಶ್ರೀ ದಾದಾಸಾಹೇಬ್ ಸಿದ್ದಪ್ಪ ಬಗಾಯತ್. ಜಿಲ್ಲಾಧಿಕಾರಿಗೆ ನಾಮಪತ್ರ ಸಲ್ಲಿಕೆ. ತಡವರ್ಗ ಗ್ರಾಮದಲ್ಲಿ ನೀರಿಗೆ ಹಾಹಾಕಾರ. ಪಂಚಾಯಿತಿಗೆ ಬೀಗ ಜಡಿದು ಗ್ರಾಮಸ್ಥರಿಂದ ಪ್ರತಿಭಟನೆ. ಸಮರ್ಪಕ ಟ್ಯಾಂಕರ್ ನೀರು ಪೂರೈಕೆಗೆ ಆಗ್ರಹ. ಪೋಷಕರಲ್ಲಿ ಮತದಾನ ಜಾಗೃತಿ ಮೂಡಿಸಲು ಚರ್ಚನ್ ಶಾಲಾ ಮಕ್ಕಳ ಮೂಲಕ ಪತ್ರ ಚಳವಳಿಗೆ ಚಾಲನೆ. ಇದಿಷ್ಟು ಸದ್ಯದ ನ್ಯೂಸ್ ಡೀಟೇಲ್ಸ್. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಕೆಟಿವಿ ನ್ಯೂಸ್. ಸುದ್ದಿ ನೇರ ನಿರಂತರ.